ಔರಂಗಾಬಾದ್ನಲ್ಲಿರುವ ಬೀಬಿ ಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಯಾರು? ಔರಂಗಾಬಾದ್ನಲ್ಲಿರುವ ಬೀಬಿ ಕಾ ಮಕ್ಬಾರ್ ಇದನ್ನು ನಿರ್ಮಿಸಿದವರು ಅಜಂ ಶಾ. ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾದ ವರ್ಷ ಯಾವುದು? ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು 1911ರಲ್ಲಿ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು? INS ಶಲ್ಕಿ. ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ಸಂಜಯ್ ಮಂಜ್ರೇಕರ್. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ? 15 ಜನ. ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಗಿರಿರಾಜ್ ಸಿಂಗ್ ಸಿರೋಹಿ. DDT ಇದರ ವಿಸ್ತೃತ ರೂಪವೇನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು? ವಿಲಿಯಂ ಶೇಕ್ಸ್ಪಿಯರ್. ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ 1992ರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು? ಸತ್ಯಜಿತ್ ರೇ. ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಏಳನೇ ಶೃಂಗಸಭೆಯಲ್ಲಿ ಭಾರತವು ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ಸೇನಾ ದಿನ ಆರ್ಮಿ ಡೇಯನ್ನು ಆಚರಿಸಲಾಗುವುದು? ಜನವರಿ 15. ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟ್ನ ಹೆಸರಾಗಿದೆ? ಸೆನೆಟ್ ಇಸ್ರೇಲ್. ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರ್ ಇದರ ಸಂಶೋಧಕರು ಯಾರು? ಟ್ರಾನ್ಸ್ಫಾರ್ಮರ್ ಅನ್ನು ಕಂಡುಹಿಡಿದವರು ಒಟ್ಟೋ ಬ್ಲಾತಿ. ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದಂತಹ ಗುವಾಹಟಿ ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ? ಗುವಾಹಟಿ ಕಂಡುಬರುವುದು ಬ್ರಹ್ಮಪುತ್ರ ನದಿ ದಂಡೆಯ ಮೇಲೆ. ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಟಿಮಾಲಜಿ ಅಂದರೆ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನವನ್ನು ಎಟಿಮಾಲಜಿ ಎಂದು ಕರೆಯುತ್ತಾರೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ. ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? JB ಕೃಪಾಲಾನಿ. ಸೈಮನ್ ಆಯೋಗ ನೇಮಕಗೊಂಡಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಲಾರ್ಡ್ ಇರ್ವಿನ್. ಭಾರತ ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆ ಕುರಿತು ಪ್ರಸ್ತಾಪಿಸಿದವರು ಯಾರು? ಜವಾಹರ್ಲಾಲ್ ನೆಹರು ಅವರು
ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಪ್ರಸ್ತಾಪಿಸಿದ್ದರು. ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದಂತಹ ವೈಸ್ರಾಯ್ ಯಾರು? ಲಾರ್ಡ್ ಹಾರ್ಡಿಂಜ್. ಈ ಕೆಳಗಿನ ಯಾವುದು ವಿಫಲವಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು? ಕ್ರಿಪ್ಸ್ ಮಿಷನ್ ವೈಫಲ್ಯದ ನಂತರ. ಭಾರತದ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂಶಗಳಿಂದ ಪ್ರೇರೇಪಿಸಲ್ಪಟ್ಟಿದೆ. ಹಾಗಾದರೆ ಈ ಕೆಳಗಿನ ಯಾವ ಅಂಶಗಳು ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಅಂಶಗಳು ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ. ಡಾಲ್ ಹೌಸಿ ಈ ಕೆಳಗಿನ ಯಾವ ಕಾರಣದ ಮೂಲಕ ಔಧನ್ನು ವಶಪಡಿಸಿಕೊಂಡನು? ದುರಾಡಳಿತದ ಕಾರಣದ ಮೂಲಕ. ಈ ಕೆಳಗಿನವುಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು? ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಗಾಂಧಾರ ಕಲಾಶೈಲಿಯು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು. ಈ ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಎಂತಲೂ ಕೂಡ ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು? ಕಾಕೋರಿ ಟ್ರೈನ್ ರಾಬರಿ 1925ರಲ್ಲಿ ನಡೆಯಿತು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು. ಈ ಸಭೆಯು ಬ್ರಿಟನ್ನ ಪ್ರಧಾನಿ ಕ್ಲೇಮನ್ ಅಟ್ಲೆ ನೇತೃತ್ವದಲ್ಲಿ ಜರುಗಿತು. ಸರಿಯಾದ ಉತ್ತರ ಎ ಸರಿ, ಬಿ ತಪ್ಪು. ಈ ಸಭೆಯು ಬ್ರಿಟನ್ ಪ್ರಧಾನಿ ಕ್ಲೇಮನ್ ಅಟ್ಲೆ ನೇತೃತ್ವದಲ್ಲಿ ಜರುಗಿತು. ಇದು ತಪ್ಪಾಗಿದೆ. ಹಾಗಾದರೆ ಮೊದಲನೇ ದುಂಡು ಮೇಜಿನ ಸಭೆ ಯಾರ ನೇತೃತ್ವದಲ್ಲಿ ಜರುಗಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕೆಳಗಿನವರಲ್ಲಿ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದವರು ಯಾರು? ಭದ್ರಬಾಹು. ಈ ಕೆಳಗಿನ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುವುದು? ಸ್ವಾಮಿ ದಯಾನಂದ ಸರಸ್ವತಿ. ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು. ಈ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳ ಮಿಶ್ರಣವಾಗಿದೆ. ಈ ದೇವಾಲಯ ಮಹಾರಾಷ್ಟ್ರದ ಅಜಂತಾದಲ್ಲಿದೆ. ಕೈಲಾಸನಾಥ ದೇವಾಲಯ ಎ ಮತ್ತು ಬಿ ಮಾತ್ರ ಸರಿ. ಈ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು. ಈ ದೇವಾಲಯವನ್ನು ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಹಾಗಾದರೆ ಈ ಕೈಲಾಸನಾಥ ದೇವಾಲಯ ಎಲ್ಲಿದೆ? ಆಪ್ಷನ್ ಸಿ ತಪ್ಪಾಗಿದೆ. ಹಾಗಾದರೆ ಈ ಕೈಲಾಸನಾಥ ದೇವಾಲಯ ಎಲ್ಲಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತೀರ್ಥಂಕರರು ಯಾರು? ತೀರ್ಥಂಕರರು ಜೈನ ಪ್ರವಾದಿಗಳು. ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಕೊಟ್ಟವರು ಯಾರು? ಸರ್ದಾರ್ ಎಂಬ ಬಿರುದು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಕಾಂಚೀಪುರಂ ಅಥವಾ ಕಂಚಿ ಯಾವ ರಾಜರ ರಾಜಧಾನಿಯಾಗಿತ್ತು? ಪಲ್ಲವರು.
ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಆತ್ಮಾರಾಮ್ ಪಾಂಡುರಂಗ. ಶ್ರೀರಂಗಪಟ್ಟಣ ಒಪ್ಪಂದವು ಯಾರ ನಡುವೆ ನಡೆಯಿತು? ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಭಕ್ತಿ ಚಳುವಳಿಯ ಪ್ರಮುಖ ಸಾರವೇನು? ಅರ್ಥವಿಲ್ಲದ ವಿಧಿವಿಧಾನಗಳ ವಿರೋಧ. ಪಂಚಮಹಲನ್ನು ಅಕ್ಬರನು ಎಲ್ಲಿ ಕಟ್ಟಿಸಿದನು? ಫತೇಪುರ್ ಸಿಕ್ರಿಯಲ್ಲಿ. ಈ ಕೆಳಗಿನ ಯಾರ ಗೋರಿಯನ್ನು ಎರಡನೇ ತಾಜ್ ಮಹಲ್ ಎನ್ನುತ್ತಾರೆ? ರಬಿಯಾ ಉದ್ ದೌರಾನಿಯ ಗೋರಿಯನ್ನು. ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಇದನ್ನು ಸ್ಥಾಪಿಸಿದವರು ಯಾರು? ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಪಂಪಾಸ್ ಯಾವ ದೇಶದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲಾಗಿದೆ? ಪಂಪಾಸ್ ದಕ್ಷಿಣ ಆಫ್ರಿಕಾ. ಪ್ರಪಂಚವನ್ನು ಎಷ್ಟು ಸಮಯ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? ಟೈಮ್ ಝೋನ್ಸ್. 24. ಗ್ಯಾಲಕ್ಸಿ ಅಥವಾ ಆಕಾಶಗಂಗೆ ಎಂದರೇನು? ನೂರಾರು ನಕ್ಷತ್ರಗಳ ಪುಂಜವನ್ನು ಅಥವಾ ನೂರಾರು ನಕ್ಷತ್ರಗಳ ವ್ಯೂಹವನ್ನು ಗ್ಯಾಲಕ್ಸಿ ಎಂದು ಕರೆಯುತ್ತಾರೆ. ಭಾರತವು ಚುಕಾ ಜಲವಿದ್ಯುತ್ ಯೋಜನೆಯನ್ನು ಎಲ್ಲಿ ನಿರ್ಮಿಸಿದೆ? ಚುಕಾ ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ಭೂತಾನ್. ಭಾರತದ ಪೌರರಲ್ಲದವರು ನೋಂದಾವಣಿ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಸಸ್ಯದ ಎಲೆಗಳ ಹೊರಧರ್ಮಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯುತ್ತಾರೆ? ಸ್ಟೊಮ್ಯಾಟೊಗಳೆಂದು ಕರೆಯುತ್ತಾರೆ. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು? ಉಳಿಯುವಿಕೆ. ಫಾರ್ಮಾಲ್ಡಿಹೈಡ್, ಮೆಥನಾಲ್ ಇದರ ಉಪಯೋಗವೇನು? ಫಾರ್ಮಾಲ್ಡಿಹೈಡ್ನಿಂದ ಜೀವ ನಮೂನೆಗಳ ಸಂರಕ್ಷಣೆಯಲ್ಲಿ ಇದನ್ನು ಬಳಸುತ್ತಾರೆ. ಶಸ್ತ್ರಚಿಕಿತ್ಸಾ ಸ್ಟೆರಿಲೈಸ್ಗಳನ್ನು ಮಾಡಲು ಇದನ್ನು ಬಳಸುತ್ತಾರೆ. RDXನಂತಹ ಸ್ಫೋಟಕಗಳ ತಯಾರಿಕೆಯಲ್ಲಿ ಈ ಫಾರ್ಮಾಲ್ಡಿಹೈಡ್ ಅಥವಾ ಮೆಥನಾಲನ್ನು ಬಳಸುತ್ತಾರೆ. ಜಲಸಸ್ಯಗಳಲ್ಲಿ ಕ್ಯೂಟಿಕಲ್ ಇರುತ್ತದೆ. ಆ ಕ್ಯೂಟಿಕಲ್ನ ಕಾರ್ಯವೇನು? ಜಲದಲ್ಲಿರುವಂತಹ ಸಸ್ಯಗಳು ಜಲಸಸ್ಯಗಳಾಗಿದ್ದು ಆ ಸಸ್ಯಗಳು ಕೊಳೆಯದಂತೆ ಈ ಕ್ಯೂಟಿಕಲ್ ಕಾರ್ಯನಿರ್ವಹಿಸುತ್ತದೆ. ಎಪಿಥೆಲೋನ್ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ? ಎಪಿಥೆಲೋನ್ ಅನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಈ ಕೃತಿಯ ಕರ್ತೃ ಯಾರು? ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತಿ ರಾಯ್. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.